ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನೋಡಿರಿ, ಬೆಳಗ್ಗೆ 5:30ಇಂದನೇ ರೂಟೀನ್ನ ಸ್ಟಾರ್ಟ್ ಮಾಡ್ಕೊಂಡೀನಿ. ಅಲಾರಾಮ್ ಇಟ್ಟಂಗೆ ನನ್ನ ಮಗ ಕೂಡ ಬೇಗನೆ ಎದ್ಬಿಟ್ಟಿದ್ದೆ. ಇಲ್ಲಿ ನೋಡಿರಿ, ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ, ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ಚಾಕ್ ಇಟ್ಕೊಳ್ತೀನಿ. ಥಂಡಿ ಒಂದು ಭಾಳ ಸ್ಟಾರ್ಟ್ ಆಗಿತ್ತು ನೋಡಿರಿ ಈಗ. ಸೊ ಬೆಳಗ್ಗೆ ಚಹಾ ಇರಲಿಲ್ಲ ಅಂದ್ರೆ ನಾಡಂಗಿಲ್ಲ. ಅದ್ರಾಗ ಚಹಾ ಇದ್ರೆ ಸ್ವಲ್ಪ ಹಸಿ ಶುಂಠಿ ಇದ್ರೆ ಇನ್ನೂ ಚಹಾ ಸಖತ್ತಾಗಿ ಬರ್ತೈತಿ. ಸೊ ಇದಕ್ಕೆ ಹಸಿ ಶುಂಠಿ ಕೂಡ ಆ್ಯಡ್ ಮಾಡ್ಕೊಂಡ ಚಹಾ ಕೂದ ಬಳಿಕ ಹಾಲು ಹಾಕ್ಕೊಂಡ ಚಹಾ ಎಲ್ಲರಿಗೂ ಕೊಟ್ನಿ. ಆಮೇಲೆ ನೆಕ್ಸ್ಟ್ ದೇವ್ರ ಪೂಜೆ ಮಾಡಿದ್ನಿ ನೋಡ್ರಿ. ಅದಕ್ಕೆ ಸ್ವಲ್ಪ ಊದು ಹಾಕಿ ದೇವ್ರಿಗೆ ಬೆಳಗಿದ್ನಿ. ಇವತ್ತು ಗುರುವಾರ ಐತೆ ನೋಡ್ರಿ. ಸಿಂಪಲ್ಲಾಗಿ ಒಂದು ಸಾಯಿಬಾಬಂದ ಪೂಜೆ ಮಾಡ್ಕೊಂಡೀನಿ ಇವತ್ತು. ಹಂಗೆ ಕೂಡ ಪೂಜೆ ಆದ ತಕ್ಷಣ ನಾನು ಕೂಡ ಚಹಾ ಕುಡಿದ್ನಿ. ಈ ರೀತಿ ಸಿಂಪಲ್ಲಾಗಿ 2 ದೀಪ ಬೆಳಗ್ಗೆ ಸಾಯಿಬಾಬಂದ ಪೂಜೆ ಮಾಡ್ಕೊಂಡೀನಿ ನೋಡ್ರಿ. ನೆಕ್ಸ್ಟ್ ಟೈಮ್ ಎದ್ದ ಸ್ವಲ್ಪ ಕಿರಿಕಿರಿ ಮಾಡತ್ತಿದ್ದ. ಇವನ್ನ ಕರ್ಕೊಂಡು ಸ್ವಲ್ಪ ಆಟ ಆಡ್ಸಿದ್ನಿ ಇನ್ನಷ್ಟು. ಅದೆಲ್ಲ ಆದಮೇಲೆ ಸಿಂಪಲ್ಲಾಗಿ ಒಂದು ತರಕಾರಿ ಇಲ್ದೇ ಯಾವ ರೀತಿ ಪಲಾವ್ ಮಾಡೋದು ಅಂಥೇಳಿ ನೋಡ್ನು ಬರ್ರಿ. ಏನಿಲ್ಲರಿ, ಒಂದು ಟೊಮೆಟೊ, ಒಂದು ಉಳ್ಳಾಗಡ್ಡಿ, ನೆಕ್ಸ್ಟ್ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಇದ್ರೆ ಸಾಕು. ಸಿಂಪಲ್ಲಾಗಿ ತರಕಾರಿ ಯೂಸ್ ಮಾಡ್ದೇನೆ ಯಾವ ರೀತಿ ಪಲಾವ್ ಮಾಡೋದು ಅಂಥೇಳಿ ನೋಡ್ಕೊಂಡು ಬರ್ರಿ. ಆಮೇಲೆ ಪಲಾವ್ಗೆ ಅಂಥೇಳಿ ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, ಒಂದು 4ರಿಂದ 5 ಕರಿಬೇವು ಇಷ್ಟು ಇದ್ರೆ ಆಯಿತು. ಇಷ್ಟ. ಈಗ ನೋಡಿರಿ, ಒಂದು ಕುಕ್ಕರ್ ಇಟ್ಕೊಂಡೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಪಲಾವ್ ಎಲೆ ಹಂಗೆ ಉಳಿದ ಮಸಾಲೆ ಸಾಮಾನೆಲ್ಲ ಹಾಕ್ಕೊಂಡೆ ಜೀರಿಗೆ ಸಾಸಿವೆನ ಆ್ಯಡ್ ಮಾಡ್ಕೊಂಡೆ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕೂಡ ಹುರ್ಕೊಂಡು ನೆಕ್ಸ್ಟ್ ಈಗ ಈರುಳ್ಳಿ ಟೊಮೆಟೊನ ಎರಡೂ ಒಮ್ಮೆಗೆ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಹಂಗೆ ಮುಂಚೆನೇ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದ ಅಕ್ಕಿನ ಕೂಡ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ನೀವು ಯಾವ ಗ್ಲಾಸಿಂದ ಅಕ್ಕಿ ತೊಗೊಂಡಿರ್ತೀರಿ ನೋಡಿರಿ, ಅದೇ ಗ್ಲಾಸಿಂದ 2 ಗ್ಲಾಸ್ ನೀರು ಹಾಕಿರ ನೆನೆಸಿದಾಗ ಪಲಾವ್ಗೆ ಕರೆಕ್ಟಾಗಿ ಉದ್ರಾಗಿ ಬರ್ತೈತಿ. ಹಂಗೆ ನಾನು ನೈಟ ನೆನೆಸಿಟ್ಕೊಂಡಂಥ ವಟಾಣಿನ ಹಾಕ್ಕೊಂಡಿದ್ನಿ ಇದಕ್ಕೆ. ಈ ಬ್ರೇಕ್ಫಾಸ್ಟಿಗಂತೂ ಇದು ಸೂಪರಾಗಿರ್ತೈತಿ ಪಲಾವ್. ನನ್ನ ಫೇವ್ರೇಟ್ ಐತಿ. ನಿಮ್ಮ ಫೇವ್ರೇಟ ಯಾವುದಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದು ಮಾತ್ರ ಮಡಿಬೇಡಿ. 2 ವಿಸಲ ತಕ್ಕೋರಿ. ಲೋ ಫ್ಲೇಮ್ನಾಗ ಇಟ್ಕೊಂಡು ಈ ರೀತಿ ಉದ್ರಾಗಿ ಪಲಾವ್ ರೆಡಿ ಆಗ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಲಾವ ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ.